ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು. Sri Gurubhyo Namaha. Salutations to Lotus Feet of Master Parvati Kumar Garu. Today the second chapter is the threefold activity of the mind. ಮಾಸ್ಟರ್ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಎರಡನೇ ಅಧ್ಯಾಯದಲ್ಲಿ ನಾವು ಪ್ರವೇಶಿಸ್ತಾ ಇದ್ದೀವಿ. ಎರಡನೇ ಅಧ್ಯಾಯ ಥ್ರೀಫೋಲ್ಡ್ ಆ್ಯಕ್ಟಿವಿಟಿ ಆಫ್ ಮೈಂಡ್, ಅಂದರೆ ಮನಸ್ಸು ಮೂರು ವಿಧವಾದ ಬಗೆಯಾಗಿ ಹೇಗಿರುತ್ತೆ ಮನಸ್ಸು ಕೂಡ, ಅಂದರೆ ಅದು ಕೂಡ ಟ್ರಯಾಂಗ್ಯುಲರ್ ಆ್ಯಕ್ಟಿವಿಟಿ, ಅದು ಹೇಗಿರುತ್ತೆ ಅಂತೇಳಿ ಈ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ದ ಥ್ರೀಫೋಲ್ಡ್ ಆ್ಯಕ್ಟಿವಿಟಿ ಆಫ್ ಮೈಂಡ್ ಈಸ್ ಇನ್ಎವಿಟಬಲ್ ಇನ್ ಅವರ್ ಡೈಲಿ ರೊಟೀನ್, ಆಲ್ದೋ we can never avoid a triangle which is around us. If you want to open a door with a key, you are there as a one, the key is there as the second, and an attempt is there as the third. If you want to read a book, you are there as a reader, the book is there as the second item, and the process of reading is there as the third item. So this is how any act when you do, there will be threefold activity. So the mind acts in a threefold. This is how Master explains here. See, a beautiful two examples he has given. One is, if you want to open a door, always there is one is door, other is a key, and the third process you have to open it. So there is a threefold activity. Same, there is if you want to read a book, there is a book, and there is a reader, and also the process of reading. So that is how threefold is inevitable, though you want to avoid. That is how Master says. You can't avoid threefold activity. Even when you speak, you are speaking, your listener is there, and you listen. All the three activities will be there. It is a threefold activity. So when you read something, you are reading, and there is a book which is read, and the process of reading is the third aspect of it. That is how it is a trividya, threefold activity. Everything, everywhere, there will be threefold activity. The wisdom is threefold, and also the mind is also threefold. That is how it is explained here. ಈ ಅಧ್ಯಾಯದಲ್ಲಿ ಮಾಸ್ಟರ್ ನಮಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು ಆ್ಯಕ್ಟಿವಿಟಿ, ಮನಸ್ಸಿನಿಂದ ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಮೂರು ಫೋಲ್ಡ್ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಬಾಗಿಲನ್ನು ನಾವು ತೆಗಿಬೇಕು ಅಂತ ಅಂದ್ಕೊಂಡ್ರೆ ನೀವು, ಅಲ್ಲಿ ಏನಾಗುತ್ತೆ ಅಂದ್ರೆ ಬೀಗ ಬೇಕು, ಬೀಗವನ್ನು ನಾವು ಓಪನ್ ಮಾಡೋದು ಒಂದಿರಬೇಕು, ಓಪನ್ ಮಾಡಬೇಕು ಅಂತ ಒಂದು ಆಲೋಚನೆ ಬರುತ್ತಲ್ಲ, ಅಂದರೆ ಕೀ ಮತ್ತು ಅಲ್ಲಿ ಡೋರು ಓಪನ್ ಮಾಡಬೇಕಂತ ಅನಿಸಿಕೆ, ಆ ಮೂರು ಒಂದು ಟ್ರಯಾಂಗ್ಯುಲರ್ ಆಗ್ತದೆ. ಅಂದರೆ ಈ ಮೂರು ವಿಧವಾದ ಒಂದು ಆ್ಯಕ್ಟಿವಿಟಿಯನ್ನು ನಾವು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ, ಎಲ್ಲೆಡೆ ಎಲ್ಲ ಕಡೆ ಅದು ಇದ್ದೇ ಇರುತ್ತೆ ಅಂತ ಮಾಸ್ಟರ್ ಹೇಳ್ತಾರೆ. ಇನ್ನೊಂದು ವಿಷಯ, ಒಂದು ಪುಸ್ತಕವನ್ನು ನಾವು ಓದ್ತಾ ಇದ್ದೀವಿ ಅಂದರೆ ಅಲ್ಲಿ ಪುಸ್ತಕ ಇರುತ್ತೆ, ಓದುವ ವ್ಯಕ್ತಿ ಇರ್ತಾನೆ, ಓದುವುದು ಅನ್ನೋದಿರುತ್ತೆ. ಅಂದರೆ ಇಲ್ಲಿ ಏನಾಯಿತು, ಮತ್ತೆ ಮೂರಾಯಿತು, ಪುಸ್ತಕ ಓದುವವನು, ಓದುವುದು ಅನ್ನೋದು ಮೂರಿರುತ್ತೆ. ಅಲ್ಲಿ ಹಾಗೆ ಬಾಗಿಲು, ಬೀಗ, ತೆಗೆಯುವುದು ಅನ್ನೋದು ಆಲೋಚನೆ. ಹೀಗೆ ಪ್ರತಿಯೊಂದು ನಾವು ಯಾವುದನ್ನು ಓದ್ತಾ ಇದ್ರೆ ಕೂಡ, ಯಾವುದೋ ಒಂದು ವಿಷಯ ಓದ್ತಾ ಇದ್ರೆ ಓದುವುದು ಒಂದು ವಿಷಯ ಅಲ್ಲಿದ್ದರು, ಆಮೇಲೆ ಓದುವಂಥ ವ್ಯಕ್ತಿಯೊಬ್ಬನಿರ್ತಾನೆ, ಆ ಓದುವಿಕೆ ಅನ್ನೋದು ಮೂರನೇದಾಗಿರುತ್ತೆ. ಹೀಗೆ ಮೂರು ಹಂತದಲ್ಲಿ ಎಲ್ಲ ವಿಷಯಗಳು ಇರುತ್ತೆ. ಅಂದರೆ ಮನಸ್ಸು ಯಾವಾಗೂ ಮೂರು ವಿಧವಾಗಿ ಕೆಲಸ ಮಾಡುತ್ತೆ. ಮೂರು ಇಲ್ಲದೆ ಯಾವುದು ಸೃಷ್ಟಿಯಲ್ಲಿ ಯಾವುದು ಇಲ್ಲ ಅಂತೇಳಿ ಇಲ್ಲಿ ಮಾಸ್ಟರ್ ಹೇಳ್ತಾರೆ. ದೆನ್ ಇಫ್ ಯು ವಾಂಟ್ ಟು ರೀಡ್ ಎ ಬುಕ್, ಯು ಆರ್ ದ ರೀಡರ್, ದ ಬುಕ್ ಈಸ್ ದೇರ್ ಆ್ಯಂಡ್ ದ ಸೆಕೆಂಡ್ ಐಟಮ್, ಆ್ಯಂಡ್ ದ ಪ್ರಾಸೆಸ್ ಆಫ್ ರೀಡಿಂಗ್ ಈಸ್ ದೇರ್ ಆಸ್ ದ ಥರ್ಡ್ ಐಟಮ್. ಸೊ ಈ ಥರ ಮೂರು ವಿಷಯಗಳಿರುತ್ತೆ.
If you want to do anything, you have the triangle composed by the doer, the deed and the done ಅಂತ ಹೇಳ್ತಾರೆ. So if you want to do anything, there will be two things. One is doing, other is a doer, the other process of doing. So doing, doer and the done are the three aspects which will be always there in the threefold activity. Thus everyone has his own triangle in the process of doing anything in this world. So anything you want to do in this world, there will be triangular activity. ಸೊ ಮಾನವ ಏನೇ ಮಾಡಬೇಕಂತ ಹೇಳಿದ್ಕೊಳ್ಳಿ ಈ ತ್ರಿಕೋಣವಾದ ವಿಷಯಗಳು ಮುಂದೆ ಬಂದೇ ಬರುತ್ತೆ. ಯಾವುದು ಮೂರು ಅನ್ನೋದು ಇಲ್ಲದಿದ್ದರೆ ಯಾವ ಇದು ಕೂಡ ನಮಗೆ ಮಾಡಲಿಕ್ಕೆ ಆಗಲ್ಲ ಅಂತ ಇಲ್ಲಿ ಗೊತ್ತಾಗುತ್ತೆ. ನೋ ಒನ್ ಕ್ಯಾನ್ ಅವಾಯ್ಡ್ ದಿಸ್ ಟ್ರಯಾಂಗಲ್ ಪ್ರಾಸೆಸ್ ಇನ್ ಎನಿ ಬ್ರಾಂಚ್ ಆಫ್ ಆ್ಯಕ್ಟಿವಿಟಿ. ಸೊ ವಿ ಕೆನಾಟ್ ಅವಾಯ್ಡ್ ಇಟ್. ಎನಿಥಿಂಗ್ ಯು ಡೂ ದರ್ ವಿಲ್ ಬಿ ತ್ರೀ ಆ್ಯಕ್ಟಿವಿಟೀಸ್ ಈಸ್ ಇನ್ವಾಲ್ವ್ಡ್ ಇನ್ ದಟ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎ ತ್ರಯಿ ವಿದ್ಯಾ, ತ್ರೀ-ಫೋಲ್ಡ್ ಆ್ಯಕ್ಟಿವಿಟಿ. ಇಟ್ ಈಸ್ ಕಾಲ್ಡ್ ದ ಟ್ರಯಾಂಗುಲರ್ ಆಫ್ ಇನ್ಎವಿಟಬಿಲಿಟಿ in the ancient scripture. It is also called the threefold nature of the mind, because this triangle exists nowhere except in the mind. Whenever there is a mind, there is what is called objectivity, and wherever there is objectivity, there this is the triangle. So in the process of working or executing any of the work, automatically there is one object will be there. The person who is operating or thinking about the object, and the process of doing is the third activity. So that is how threefold activity will be there in every activity. So in the world, whenever you think about any objectivity, automatically threefold activity will come out. ಇಲ್ಲಿ ಮುಖ್ಯವಾದ ವಿಷಯ ಏನು ಹೇಳ್ತಾ ಅಂದರೆ, ವಸ್ತು ಸಂಬಂಧ ವಿಷಯಗಳಲ್ಲಿ ಏನು ಯಾವುದೇ ನೀವು ಮಾಡಬೇಕಂತ ಕೂಡ ಅಲ್ಲಿ ಒಂದು ವಸ್ತು ಇರುತ್ತೆ. ಆ ವಸ್ತುವನ್ನು ಚಲನೆ ಮಾಡೋದು, ಯಾವುದೋ ಒಂದು ಮಾಡುವಂಥ ವ್ಯಕ್ತಿ ಇರ್ತಾನೆ. ಆ ಮಾಡುವಂಥ ಕರ್ಮ ಅನ್ನೋದೇನಿರುತ್ತೆ ಅದು ಮೂರನೇದಾಗಿ ಬಂದೇ ಬರುತ್ತೆ. ಹಾಗೆ ಸೃಷ್ಟಿಯಲ್ಲಿ ಆ ಮೂರು ಅನ್ನೋ ವಿಧಗಳು ನಮ್ಮ ಮನಸ್ಸಿನಲ್ಲಿ ಯಾವಾಗೂ ಇದ್ದೇ ಇರುತ್ತೆ. ಅದನ್ನೇ ತ್ರೀಫೋಲ್ಡ್ ಆ್ಯಕ್ಟಿವಿಟಿ ಆಫ್ ಮೈಂಡ್ ಅಂತ ಮಾಸ್ಟ್ರಲ್ಲಿ ಕರೀತಾರೆ. ಇಫ್ ಯು ವಾಂಟ್ ಟು ಈಟ್, ಇಫ್ ಐ ವಾಂಟ್ ಟು ಈಟ್, ಐ ಆಮ್ ದೇರ್ ಆಸ್ ಎ ಈಟರ್, ದ ಫುಡ್ ಈಸ್ ದೇರ್ and as a eaten, and the process of eating is there as an action. So this is another direction. When you want to eat a food, there is a person who eats the food, and there is a food, and the process of eating is there. This is threefold activity. ಇದು ನೋಡ್ಲಿಕ್ಕೆ ತುಂಬ ಸಾಮಾನ್ಯ ಅನಿಸುತ್ತೆ, ಬಟ್ ಆದರೆ ನಿತ್ಯ ಜೀವನದಲ್ಲಿ ಪ್ರತಿಯೊಂದರೂ ಕೂಡ ಮನಸ್ಸಿನಿಂದ ಮಾಡೋ ಕಾಲಕ್ಕೆ ಮೂರು ವಿಧವಾದ ವಿಷಯಗಳು ಹೊರಗಡೆ ಬರುತ್ತೆ ಅಂತ ತಿಳ್ಕೊಳ್ಬೇಕು. ಈಗ ನಾವು ಯಾವುದೋ ಒಂದು ತಿನ್ನಬೇಕು ಅಂತ ಅಂದ್ಕೊಳ್ತೀವಿ ಯಾವುದೋ ಒಂದು ತಿನ್ನಬೇಕಂದ್ರೆ ತಿನ್ನುವಂಥ ವಸ್ತು ಇರಬೇಕು, ತಿನ್ನುವಂಥ ಮನುಷ್ಯ ಇರಬೇಕು, ತಿನ್ನುವುದು ಅನ್ನೋ ಒಂದು ಆ್ಯಕ್ಷನ್ ಇದ್ದೇ ಇರುತ್ತೆ. ಸೊ ಈ ಮೂರಿದ್ದರೆ ಅದು ತಿನ್ನೋದಾಗೋದು, ಇಲ್ಲ ತಿನ್ಲಿಕ್ಕೆ ಆಗೋದಿಲ್ಲ. ಯಾವುದೇ ಒಂದಿಲ್ಲದು ಕೂಡ ತಿನ್ನೋದಿಲ್ಲ. ಅನ್ನ ಇಲ್ಲದಿದ್ದು ತಿನ್ನೋ ಪ್ರಶ್ನೆ ಇಲ್ಲ. ತಿನ್ನುವವನು ಇಲ್ಲದೇ ಇದ್ದರೆ ಇಲ್ಲೇ ಇಲ್ಲ. ತಿನ್ನುವುದು ಅವನು ಮಾಡದೇ ಇದ್ದರೆ ಅದು ಕೂಡ ಇಲ್ಲ. ಅದು ಸಂಪೂರ್ಣವಾಗಿ ಒಂದು ಮನಸ್ಸಲ್ಲಿ ಬಂದು ಒಂದು ಪ್ರಕ್ರಿಯೆ ನಡಿಬೇಕು ಅಂತ ಹೇಳಿದರೆ ಈ ಮೂರು ವಿಷಯಗಳು ಕೂಡ ಇರಲೇಬೇಕು ಅಂತ ಹೇಳಿ ಮಾಸ್ಟರ್ ಹೇಳ್ತಾರೆ. ದಿಸ್ ಈಸ್ ವೈ ದ ಎಕ್ಸ್ಪ್ರೆಷನ್ ಆಫ್ ಮೈಂಡ್ ಶೇಪ್ಸ್ ಇನ್ ಟು ತ್ರೀಫೋಲ್ಡ್ ನೇಚರ್, which is expressed in the form of a sentence, which we call as the threefold nature, composed by subject, object and a predicate. ಇದೆಲ್ಲ ಗ್ರಾಮರಲ್ಲಿ would have learned it. In the grammar, subject, object, predicate, all the three should be there. That is also threefold activity. So this we would have read in a grammar, but in fact, even in the nature, it is always there. Three will be there. There will be one object, there is one subject, and also there is a predicate will be there. This is what it is expressed. ಇಲ್ಲಿ ಯಾವುದೇ ಆಗಲಿ ಗ್ರಾಮರಲ್ಲಿ ಇಂಗ್ಲೀಷಲ್ಲಿ ಕಲಿತಿರ್ತಾರೆ, ಸಬ್ಜೆಕ್ಟ್ ಒಂದು ವಸ್ತು ಇರುತ್ತೆ, ವಸ್ತುವಿನ ಗುಣ ಒಂದಿರುತ್ತೆ, ಆ ವಸ್ತುವನ್ನು ಬಳಕೆ ಮಾಡುವಂಥ ಒಂದು ವಿಷಯ ಒಂದಿರುತ್ತೆ, ಮೂರು ಇರುತ್ತೆ. ಹಾಗೆ ಇಲ್ಲಿ ಆ ಮೂರು ಕೂಡ ಸಾಮಾನ್ಯವಾಗಿ ಸೃಷ್ಟಿಯಲ್ಲಿ ಯಾವಾಗ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ವೆರೆವರ್ ದೆರ್ ಈಸ್ ಎ ಸೆಂಟೆನ್ಸ್, ದಟ್ ಈಸ್ ವೆರೆವರ್ ದೆರ್ ಈಸ್ ಅನ್ ಇಂಪೋರ್ಟ್ ಆಫ್ ದ ಮೈಂಡ್ ಅಬ್ಜೆಕ್ಟಿವೈಸ್ಡ್, there is a triangular activity of the subject, object and a predicate. So whenever you propose something to do, whenever a thought comes to your mind to do a particular activity, normally there will be an object, subject and a predicate. All the three will be existing. It automatically it will be there. That is how we say. So ಸಾಮಾನ್ಯವಾಗಿ ಮನುಷ್ಯ ಯಾವುದೇ ಒಂದು ಮಾಡಬೇಕಂತ ಹೇಳಿದರೆ ಒಂದು ವಸ್ತುವಿದೆ ಅಂತ ಹೇಳಿದ ಕೂಡಲೇ ಆ ವಸ್ತುವನ್ನು ಚಲನೆ ಮಾಡೋದು, ಇಲ್ಲ ಅದನ್ನು ಬಳಕೆ ಮಾಡೋದು, ಯಾವುದೋ ಒಂದು ಉಪಯೋಗಕ್ಕೆ ಮಾಡುವಂಥ ವ್ಯಕ್ತಿ ಇರಲೇಬೇಕು. ಅದು ಇದ್ದಾನೆ ಅಂತ ಹೇಳಿದರೆ ಅದನ್ನು ಬಳಕೆ ಮಾಡೋದು, ಉಪಯೋಗ ಮಾಡೋದು ಕೂಡ ಮೂರನೇ ಆ್ಯಕ್ಟಿವಿಟಿ. ಅದನ್ನೇ
ಇಂಗ್ಲೀಷ್ ಗ್ರಾಮರಲ್ಲಿ ಯಾವಾಗ ಹೇಳ್ಕೊಡ್ತಾರೆ, ಸಬ್ಜೆಕ್ಟ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ, ಪ್ರಿಡಿಕೇಟ್ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ಅದು ಕೂಡ ತ್ರಿಗುಣವ ಸಂಬಂಧ. ಅದೇ ಮಾಸ್ಟರ್ ಕೂಡ ಹೇಳ್ತಾರೆ, ಸೊ ದ ಗ್ರಾಮರ್ ಆಫ್ ಎ ಸೆಂಟೆನ್ಸ್ ಇನ್ ಎವ್ರಿ ಲ್ಯಾಂಗ್ವೇಜ್ ಇನ್ಕ್ಲೂಡ್ಸ್ ದ ಸೇಮ್. ಸೊ ನಮ್ಮ ಗ್ರಾಮರಲ್ಲಿ ಕೂಡ ಇದು 3 ಯಾವಾಗ ಇದ್ದೇ ಇರುತ್ತೆ ಅಂತ ಹೇಳಿ. ದಿಸ್ ಈಸ್ ಅನ್ಅವಾಯ್ಡಬಲ್ ಟ್ರಯಾಂಗಲ್. This particular triangle, you cannot imagine doing any activity without one. There should be 3 together, otherwise you cannot do it. That is what the secret in this. So when you think something, immediately 3 will come into the picture. That's why the whole creation is a 3-fold activity. That is how they say. ಸೃಷ್ಟಿ ನಿರ್ಮಾಣ ಕೂಡ ಎಲ್ಲ 3 ವಿಧವಾದ ಗುಣಗಳಿಂದನೇ ಬಂದಿದೆ. ನಾವು ಮೊದಲನೇ ತರಗತಿಯಲ್ಲಿ ನೋಡಿ, ರಜೋಗುಣ, ತಮೋಗುಣ, ಸತ್ವಗುಣ ಪ್ರಧಾನವಾಗಿ ಜೀವಿ ಯಾವಾಗಿರ್ತಾನೆ. ಒಂದನ್ನೇ ನಾವು ಯಾವುದು ಆಲೋಚನೆ ಹಾಗೆ ಆಮೇಲೆ ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಅವು 3 ಇಲ್ಲದಿದ್ರೆ ಏನೋ ನಡೆಯೋದಿಲ್ಲ. ಒಂದು ಕ್ರಿಯೆ, ಇಚ್ಛೆ ಮತ್ತು ಜ್ಞಾನ ಎರಡೂ ಬೇಕು. ಇಚ್ಛೆ ಜ್ಞಾನ ಇದ್ದರೆ ಕ್ರಿಯೆ ಇದ್ದೇ ಇರುತ್ತೆ. ಆ 3 ಕೂಡ ಸೇರಿ ಒಂದು ತ್ರಿಭುಜವಾಗಿ ನಮಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ದಿಸ್ ಈಸ್ ಅನ್ಅವಾಯ್ಡಬಲ್ ಟ್ರಯಾಂಗಲ್. And until you get out of this triangle, there is no possibility of experiencing what the wisdom is. This is what the spiritual text of the ancient says. So, Trigunagalage, Trigunaatita, that is the word we use in Sanskrit. What is that Trigunaatita is? Beyond the Trigunas and also beyond the triangle. You can move beyond the triangle. Once you start moving beyond the triangle, then you experience what the real wisdom is. Till such time we don't experience what the real wisdom is. So ಇಲ್ಲಿ 3 ಗುಣಾತೀತ ಅಂತ ಒಂದು ನಾವು ಪದ ಹೇಳ್ತಾ ಇರ್ತೀವಿ. ತ್ರಿಗುಣಾತೀತ, ಗುಣಾತೀತ ಅಂದರೆ ತ್ರಿಗುಣಗಳಿಗೆ ಅತೀತನಾಗಿರುವಂಥವನು. ಯಾವ ವ್ಯಕ್ತಿಯಾದರೆ ತ್ರಿಗುಣಗಳಿಗೆ ಅತೀತನಾಗಿ ಹೋಗ್ತೀವೋ ಅವಾಗೇ ನಿಜವಾದ ಒಂದು ಜ್ಞಾನ, ವಿಸ್ಡಮ್ ಅನ್ನೋದು ನಮಗೆ ಸಂಪೂರ್ಣ ಆಗುತ್ತೆ. ಅಂದರೆ ಆಧ್ಯಾತ್ಮಿಕ ವಿಷಯದಲ್ಲಿ ಈ 3 ಗುಣಗಳನ್ನು ದಾಟಿದವನಿಗೆ ಸಂಪೂರ್ಣವಾದ ಒಂದು ವಿಜ್ಞಾನ ಬರುತ್ತೆ. ಇಲ್ಲ ಅವನಿಗೆ ಒಂದೇ ಅರ್ಧ ವಿಜ್ಞಾನ ಮಾತ್ರ ಗೊತ್ತಾಗುತ್ತೆ. ಆಚೆ ಏನಿದೆ ಯಾವಾಗೂ ಗೊತ್ತಾಗಲ್ಲ. ಯಾಕಂದರೆ ತ್ರಿಗುಣಗಳಿಗೆ ಅತೀತವಾಗಿ ಒಂದಿರುತ್ತೆ. ಅದನ್ನು ನೋಡಬೇಕಂದ್ರೆ ತ್ರಿಗುಣಗಳನ್ನು ದಾಟಿದರೆ ಮಾತ್ರ ನಾವು ನೋಡ್ತೀವಿ, ಇಲ್ಲ ಅಂದ್ರೆ ಆಗಲ್ಲ. ಅದನ್ನೇ ಇಲ್ಲಿ ಮಾಸ್ತರ್ ಹೇಳ್ತಾರೆ, ಆ ಜ್ಞಾನವನ್ನು ನಾವು ಪಡಿಬೇಕಂದ್ರೆ ತ್ರಿಗುಣಗಳನ್ನು ದಾಟಲೇಬೇಕು. ಅಂದರೆ ಈ ಟ್ರಯಾಂಗಲನ್ನು ದಾಟಿ ಹೋದರೆ ಅವಾಗ ಅದನ್ನು ಗೊತ್ತಾಗುತ್ತೆ. ಸೊ ಯಾವ ವ್ಯಕ್ತಿಯಾದರೆ ಈ ತ್ರಿಗುಣಗಳನ್ನು ದಾಟಿರ್ತಾರೆ, ಯಾವ ವ್ಯಕ್ತಿಗಳು ಈ 3 ಕೆಲಸಗಳನ್ನು ತನಗೆ ಏನು ಹತ್ತುಕೊಳ್ಳದೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅವನನ್ನೇ ಗುಣಾತೀತ ಅಂತ ಕರೀತಾರೆ. ತ್ರಿಗುಣಾತೀತ ಅಂತೇಳಿ ಗುಣಗಳಿಗೆ ಅತೀತವಾಗಿ ಇರುವಂಥ ಒಂದು ವ್ಯಕ್ತಿ. ಯಾವಾಗ ನಾವು ಅತೀತವಾಗಿ ಆ ಸ್ಥಿತಿಯನ್ನು ತಲುಪ್ತೀವೋ ಆವಾಗ ನಿಜವಾದ ಒಂದು ಜ್ಞಾನ ಅನ್ನೋದು ನಮಗೆ ಸಂಪೂರ್ಣ ಜ್ಞಾನ, ಆ ವಿಜ್ಞಾನ ಅಂತ ಹೇಳ್ತೀವಿ, ಅದು ನಮಗೆ ತಾನಾಗಿ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಅಧ್ಯಾಯದಲ್ಲಿ ಮಾಸ್ತಿ ಏನು ಹೇಳ್ತಾರೆ ಅಂದರೆ, ನೀವು ಏನನ್ನ ಆಲೋಚನೆ ಮಾಡಿ, ನೀವೇನಾದರೂ ಮಾಡಬೇಕಂತ ಹೇಳಿದ ಕೂಡಲೇ ತ್ರಿಗುಣಗಳ ಆಧಾರದಿಂದ ಏನೂ ಮಾಡೋಕ್ಕಾಗಲ್ಲ. ಹಾಗೆ ನಿಮ್ಮ ಮನಸ್ಸು ಯಾವಾಗೂ 3-fold ಆಗೇ ಇರುತ್ತೆ ಅಂತ ಹೇಳಿ ಮಾಸ್ತ್ರಿ ಅಧ್ಯಾಯದಲ್ಲಿ ನಮ್ಗೆ ಹೇಳ್ತಾರೆ. ಹೀಗೆ ಈ ಪುಸ್ತಕದಲ್ಲಿ ಪ್ರತಿಯೊಂದನ್ನು ಕೂಡ ಟ್ರಯಾಂಗ್ಯುಲರ್ಗಾಗಿ ಲಿಂಕ್ ಮಾಡಿ, ಅಂದರೆ ಜ್ಞಾನ ಹೇಗೆ ಟ್ರಯಾಂಗ್ಯುಲರ್ ಆಗಿರುತ್ತೆ, ಮನಸ್ಸು ಹೇಗೆ ಟ್ರಯಾಂಗ್ಯುಲರ್ ಆಗಿರುತ್ತೆ, ಹಾಗೆ ಮುಂದೆ ಬಂದು ನಾವು ಆಲೋಚನೆ ಮಾಡೋದು ಒಂದು ಲಾಜಿಕ್ ಅಂತ ಅಪ್ಲೈ ಮಾಡ್ತೀವಿ. ಆ ಲಾಜಿಕ್ ಕೂಡ 3-fold ಇರುತ್ತೆ. ಯಾವುದೇ ತಗೊಳ್ಳಿ ಅದು 3 ಹೇಗಿರುತ್ತೆ ಅನ್ನೋದು ಮಾಸ್ತ್ರಿ ಈ ಪುಸ್ತಕದಲ್ಲಿ ನಮಗೆ ಸಂಪೂರ್ಣವಾಗಿ ಹೇಳ್ತಾರೆ. ಇದರಲ್ಲಿ ನಾವು ಕಲಿಯಬೇಕಾಗಿದ್ದೇನೆಂದರೆ, ಯಾವುದೇ ಒಂದು ಮಾಡಿದರೂ ಅದರಲ್ಲಿ ತ್ರಿಭುಜ ಆಧಾರವಾಗಿ ಹೇಗೆ ಕೆಲಸ ಮಾಡ್ತೀವಿ ಗಮನವಿಡಬೇಕು. ಈಗ ನಾನಿದು ಓದ್ತಾ ಇದ್ದೀನಿ ಅಂದರೆ ಪುಸ್ತಕ ಇದೆ, ನಾನಿದ್ದೀನಿ, ಓದುವುದು ಅನ್ನೋದಿದೆ. ಸೊ ಇದು ಆಬ್ಜೆಕ್ಟು, ಸಬ್ಜೆಕ್ಟು ಮತ್ತು ಪ್ರಿಡಿಕೇಟ್ ಅನ್ನೋದು 3 ರೂಲ್ಸ್ ಆಫ್ ಗ್ರಾಮರ್ ಏನಿದೆಯಲ್ಲ ಎಲ್ಲ ಇದರಲ್ಲಿ ಇರುತ್ತೆ. ಊಟ ಮಾಡಬೇಕಂದ್ರೆ ಅಲ್ಲಿ ಊಟ ಇರುತ್ತೆ, ಊಟ ಮಾಡುವನು ಇರ್ತಾನೆ, ಊಟ ಮಾಡುವುದು ಇರುತ್ತೆ. ಒಂದು ಬಾಗಿಲನ್ನು ತೆಗಿಬೇಕಂದ್ರೆ ಬಾಗಿಲು ಇರುತ್ತೆ, ಬಾಗಿಲು ತೆಗಿಯೋನು ಇರುತ್ತೆ, ತೆಗೆಯುವುದು ಇರುತ್ತೆ. ಸೊ ಹೀಗೆ ಪ್ರತಿಯೊಂದು ಸೃಷ್ಟಿಯಲ್ಲಿ ನಾವು ಮನಸ್ಸಿನಿಂದ ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೆ ಕೂಡ 3-fold ಅಂದರೆ 3-fold ಆಧಾರವಾಗಿರುತ್ತೆ ಅನ್ನೋದು ನಾವು ಜ್ಞಾನ ಪಡೆದರೆ ಆವಾಗ ಗೊತ್ತಾಗುತ್ತೆ. ಎಲ್ಲೆಡೆ ನಾವು ಹೋದರೂ ಕೂಡ ಆ ತ್ರಿಭುಜವನ್ನು ನಾವು ಕಾಣ್ತಾ ಇರ್ಬೋದು. ಸೃಷ್ಟಿಯಲ್ಲಿ ಇರುವಂಥ ಒಂದು ರಹಸ್ಯ ಮುಂದೆ ನಾವು ಇದು ಓದ್ತಾ ಹೋದಾಗೆಲ್ಲ ನಮಗೆ ಹೇಗೆ ಅದರ ಮಹತ್ವ ಅನ್ನೋದು ನಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಮುಂದಿನ ವಾರ ಮುಂದಿನ ಓದೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೇಷ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.
ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು.